ಹಳೆ ಜೋಡೆತ್ತುಗಳ ನಡುವೆ ಮಾತಿನ ಕಾಳಗ ನಡೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜೆಡಿಎಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಿಮ್ಮ ಪಲ್ಲಕ್ಕಿಯನ್ನ ಹೊರ್ತೇವೆ, ಹೆಣವನ್ನು ಕೂಡ ಹೊರ್ತೇವೆ. ಹಾಸನದಲ್ಲಿ ಮಾತನಾಡಿರುವಂತಹದ್ದು ಡಿಕೆ ಶಿವಕುಮಾರ್. ಒಂದೇ ಕುಟುಂಬದಿಂದ ಮೂವರು ನಿಂತಿದ್ದಾರೆ, ಬೇರೆ ಯಾರು ಕೂಡ ಇರಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೆಡಿಎಸ್ ವಿರುದ್ಧ ಡಿಕೆ ಶಿವಕುಮಾರ್ ಹಾಸನದಲ್ಲಿ ವಾಗ್ದಾಳಿಯನ್ನು ನಡೆಸಿರುವಂತಹದ್ದು. ಮಂಡ್ಯದಲ್ಲೂ ಕೂಡ ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಈಗ ಹಾಸನದಲ್ಲೂ ಕೂಡ ಅದೇ ರೀತಿಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಭಾವನಾತ್ಮಕ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಹಾಸನಾಂಬೆಯ ಮೇಲೆ ಆಣೆಯನ್ನ ಮಾಡಿ ಹೇಳ್ತಿದ್ದೇನೆ, ನಾವು ತಾಯಿಗೆ ದ್ರೋಹ ಮಾಡುವ ಮಕ್ಕಳಲ್ಲ, ಹೋರಾಟ ಮಾಡುವಂತಹ ಮಕ್ಕಳು. ಡಿಕೆ ಶಿವಕುಮಾರ್ ಮಾತಿದು. ಎಲೆಕ್ಷನ್ ಗೆದ್ದ ಮೇಲೆ ಪ್ರೀತಮ್ ನಿನ್ನನ್ನ ಸಮಾಧಿ ಮಾಡಿಬಿಡ್ತಾರೆ, ಸಿಮೆಂಟ್ ಮಂಜ, ಸುರೇಶ ನಿಮ್ಮನ್ನೂ ಕೂಡ ಬಿಡಲ್ಲ. ಡಿಕೆ ಶಿವಕುಮಾರ್ ಅವರು ಬೆಳ್ಳಿ ಪ್ರಕಾಶ್ ಎಲೆಕ್ಷನ್ ಮುಗಿದ ಮೇಲೆ ಬೆಳ್ಳಿನೂ ಇರಲ್ಲ, ಚಿನ್ನನೂ ಇರಲ್ಲ ಅಂತೇಳಿ ವ್ಯಂಗ್ಯವಾಡಿದ್ದಾರೆ. ಹಾಸನದಲ್ಲಿ ಜೆಡಿಎಸ್ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನು ನಡೆಸಿದಂತಹ ರೀತಿ ಇದು. ನೀವೆಲ್ಲ ಸೇರಿ ಎಷ್ಟು ದೊಡ್ಡ ಶಕ್ತಿಯ ಜನ ಪ್ರದರ್ಶನ ಮಾಡಿದ್ದೀರಿ. ಇದು ನನಗೆಲ್ಲ ಶಕ್ತಿ ತೋರಿಸ್ತಾ ಇರೋದು. ಇದು ದೇವೇಗೌಡರಿಗೆ, ಮೋದಿ ಅವರಿಗೆ ಈ ಶಕ್ತಿಯನ್ನು ನಾವು ತೋರಿಸ್ತಾ ಇದ್ದೀರಿ. ಇವತ್ತು ಈ ರಾಜ್ಯದಲ್ಲಿ ಹೊಂದಾಣಿಕೆ ನಡೀತಾ ಇದೆ. ಯಾರು ಕುಮಾರಸ್ವಾಮಿನ ಅಧಿಕಾರದಿಂದ ಇಳಿಸಿದ್ರು, ಯಾವ ಬಿಜೆಪಿಯವರು ಅಧಿಕಾರದಿಂದ ಇಳಿಸಿದ್ರು, ಅವರ ಜೊತೆ ಇವತ್ತು ಅವರು ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದಾರೆ. ಯಾರು ಯಡಿಯೂರಪ್ಪನವ್ರನ್ನ ಜೈಲಿಗೆ ಕಳಿಸಿದ್ರು, ಅವ್ರ ಜೊತೆ ತಿರ್ಗಾ ಹೊಂದಾಣಿಕೆಯನ್ನ ಯಡಿಯೂರಪ್ಪನವರು ಮಾಡಿಕೊಂಡಿದ್ದಾರೆ. ನಾನು ಶಿವಲಿಂಗೇಗೌಡರು, ಜಿ.ಟಿ. ದೇವೇಗೌಡರು, ಒಳ್ಳೆ ನಮ್ಮ ಚನ್ನರಾಯಪಟ್ಟಣದ MLA, ನಾವೆಲ್ಲ ಹೋಗಿ ಬಾಂಬೆಗೆ ಹೋಗಿ ಮಳೆಯಲ್ಲಿ ನಿಂತ್ಕೊಂಡು ಈ ಕುಮಾರಸ್ವಾಮಿ ಸರ್ಕಾರ ಉಳಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು. ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ನಾವು ಮೋಸ ಮಾಡ್ದು ಅಂತ. ಏನ್ ಶಿವಲಿಂಗೇಗೌಡ್ರೆ, ಈ ಆಸ್ತಾಪೆ ಮೇಲೆ ಸತ್ಯ ಮಾಡಿ ಹೇಳ್ಬಿಡ್ಲಿ, ನಾನು ಈ ತಾಯಿ ಆಸ್ತಾಪೆ ಮೇಲೆ ಹೇಳ್ತಾ ಇದ್ದೇನೆ, ನಾವು ತಾಯಿಗೆ ದ್ರೋಹ ಮಾಡೋ ಮಕ್ಕಳಲ್ಲ, ಎದುರು ಹೋರಾಟ ಮಾಡುವಂತ ಮಕ್ಕಳು ನಾವು. ನೀವೆಲ್ಲ ಸೇರಿ ಎಷ್ಟು ದೊಡ್ಡ ಶಕ್ತಿಯ ಜನ ಪ್ರದರ್ಶನ ಮಾಡಿದ್ದೀರಿ. ಇದು ನನಗೆಲ್ಲ ಶಕ್ತಿ ತೋರಿಸ್ತಾ ಇರೋದು. ಇದು ದೇವೇಗೌಡರಿಗೆ, ಮೋದಿ ಅವರಿಗೆ ಈ ಶಕ್ತಿಯನ್ನು ನಾವು ತೋರಿಸ್ತಾ ಇದ್ದೀರಿ. ಇವತ್ತು ಈ ರಾಜ್ಯದಲ್ಲಿ ಹೊಂದಾಣಿಕೆ ನಡೀತಾ ಇದೆ. ಯಾರು ಕುಮಾರಸ್ವಾಮಿನ ಅಧಿಕಾರದಿಂದ ಇಳಿಸಿದ್ರು, ಯಾವ ಬಿಜೆಪಿಯವರು ಅಧಿಕಾರದಿಂದ ಇಳಿಸಿದ್ರು, ಅವರ ಜೊತೆ ಇವತ್ತು ಅವರು ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದಾರೆ. ಯಾರು ಯಡಿಯೂರಪ್ಪ ಈ ಹಿಂದೆ ಎಚ್.ಡಿ. ಕುಮಾರಸ್ವಾಮಿ ಅವರು ವಿಷ ಹಾಕಿದ್ರು, ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಹೇಳಿ ಡಿಕೆ ಶಿವಕುಮಾರ್ ವಿರುದ್ಧ ಆರೋಪವನ್ನ ಮಾಡಿದ್ರು. ಆ ಆರೋಪಗಳಿಗೆಲ್ಲ ಬಹಿರಂಗವಾಗಿಯೇ ಹೇಳಿಕೆ ಕೊಡುವ ಮೂಲಕ ತಿರುಗೇಟನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು.